ನಟಸಿಂಹ ನಂದಮೂರಿ ಬಾಲಕೃಷ್ಣರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ನಮ್ಮ ರಾಧಿಕಾ ಚಿತ್ರಮಂದಿರದಲ್ಲಿ ಏನು ಒಂದು ಅಭಿಮಾನಿಗಳ ಒಂದು ಸಂಭ್ರಮ ಆಚರಣೆ ಮಾಡಬೇಕು ಹುಟ್ಟುಹಬ್ಬದ ಅಂತ ಸೇರಿದಾಗ ಪ್ರತಿಯೊಬ್ಬರು ನಮ್ಮ ಮುಳಬಾಗಿಲು ತಾಲೂಕಿನ ನಂದಮೂರಿ ಅಭಿಮಾನಿಗಳು ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಪ್ರತಿಯೊಬ್ಬರು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡದಾಗಿ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಪದ್ಮಶ್ರೀ ಪದ್ಮಭೂಷಣ್ ಶ್ರೀ ನಂದಮೂರಿ ಬಾಲಕೃಷ್ಣರವರಿಗೆ ನಮ್ಮ ಕರ್ನಾಟಕದಿಂದ ಮುಳಬಾಗಿಲು ವತಿಯಿಂದ ನಾನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅವರು ಇನ್ನೂ 100 ವರ್ಷ ಆರೋಗ್ಯವಾಗಿರ್ಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಇನ್ನೂ ಐಶ್ವರ್ಯವಾಗಿರ್ಬೇಕಂತ ಕೋರ್ಕೊಳ್ತಾ, ಅದೇ ಅವ್ರ ಹೆಸರಲ್ಲಿ ಬೆಳಗ್ಗೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಲಾಯ್ತು. ಎಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ತೆಗೆಯೋ ದೇವರು ಆ ಶಕ್ತಿ ಕೊಡಲಿ ಅಂತ. ಮತ್ತೆ ಅದೇ ರೀತಿ ಏನು ಬಸವತಾರ ಗ್ರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಏನು ಅವರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಇವಾಗ ತೆಲಂಗಾಣದಲ್ಲಿ ಇದೆ, ಇವಾಗ ಆಂಧ್ರದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಬಾಲಕೃಷ್ಣ ಮೇಲೆ ಇಷ್ಟೊಂದು ಅಭಿಮಾನಿಗಳಿಗೆ ಇಷ್ಟೊಂದು ಪ್ರೀತಿ ಇಷ್ಟು ವಯಸ್ಸಲ್ಲಿ ಅಂತಂದ್ರೆ ಅವ್ರು ಮಾಡೋ ಸೇವಾ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಅವ್ರನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಪ್ರತಿ ಬಡವರಿಗೂ ಎಷ್ಟೊಂದು ನಾನು ಒಂದು 4-5 ಜನ ಕ್ಯಾನ್ಸರ್ ಪೇಷಂಟ್ ಕಳ್ಸಿದೀವಿ ನಮ್ಮ ಲೆಟೆಡ್ ಇಂದ ಮುಳಬಾಗಿಲು ತಾಲೂಕು ವತಿಯಿಂದ. ಕೆಲವರಿಗೆಲ್ಲ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟು ಒಂದು ಕಡಿಮೆಯಲ್ಲಿ ಅವರಿಗೆ ಒಂದು ಕ್ಯಾನ್ಸರ್ ಗುಣಮುಖ ಆರೋಗ್ಯ ತರ ಮಾಡಿದ್ದಾರೆ. ಅವರಿಗೆ ನಾನು ನಿಜವಾಗ್ಲೂ ಹಾಸ್ಪಿಟಲ್ ಸಿಬ್ಬಂದಿ ವರ್ಗಕ್ಕೆಲ್ಲ ನಾನು ಧನ್ಯವಾದಗಳು ತಿಳಿತೀನಿ. ಅದೇ ರೀತಿ ನಮ್ಮ ಏನು ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸರ್ ಅವರಾಗ್ಲಿ, ಮತ್ತೆ ನಂಬೂರು ಆಲ್ ಇಂಡಿಯಾ NBK ಫ್ಯಾನ್ಸ್ ಅಧ್ಯಕ್ಷರಾಗಿ ನಮ್ಮ ನಂಬೂರು ಸತೀಶ್ ಅವರಾಗ್ಲಿ ನಮಗೆ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು ಬೆನ್ನಿನ ಬಾಗಿಲು ನಿಂತಿದ್ದಾರೆ. ಅವ್ರಿಗೂ ನಾನು ಮುಳಬಾಗಿಲು ತಾಲೂಕು ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಗಣ್ಯರಿಗೂ ಒಂದು ಅನ್ಯತಾ ಭಾವಿಸಬೇಡಿ, ಹೆಸರೇಳಿಲ್ಲ ಅಂತ ನಮ್ಮ ಥಿಯೇಟರ್ ಮಾಲೀಕರ ಅಣ್ಣವರಿಗೆ ಆಗ್ಲಿ ಎಲ್ಲಾ ಗಣ್ಯರಿಗಾಗ್ಲಿ ನಾನು ನಿಜವಾಗಲೂ ಅಭಿನಂದನೆ ತಿಳಿಸ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮೇಲೆ ಇರಬೇಕು. ಯಾಕಂದ್ರೆ ಈ ನಂದಮೂರಿ ಅಭಿಮಾನಿ ಬಳಗ ವತಿಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಇನ್ನು ಕೆಲವು ಶಾಲಾ ಮಕ್ಕಳಿಗೆ ಇದು ಕಲಿಕಾ ಸಾಮಗ್ರಿ ಕಿಟ್ ಕೊಡ್ಬೇಕು. ಅದಕ್ಕೆ ಎಲ್ಲ ಟೈಮ್ ಫಿಕ್ಸ್ ಮಾಡಿದ್ದೀವಿ. ಅದರಿಂದ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಫಸ್ಟ್ ಗೊಲ್ಲಲ್ಲಿಗೆ, ಆಮೇಲೆ ಮತ್ತೆ ನಮ್ಮ ಮುಳಬಾಗಿಲು ವೀರಭದ್ರ ನಗರದಲ್ಲಿ ಒಂದು ಶಾಲೆಗೆ, ಆಮೇಲೆ ಲಾಸ್ಟ್ ಒಂದು ಸುಗ್ದೊಡ್ಡಿಗೆ ಹೋಗ್ಬೇಕು. ದಯವಿಟ್ಟು ಅಭಿಮಾನಿಗಳೆಲ್ಲ ಬರೋರು ಬನ್ನಿ ದಯವಿಟ್ಟು ಜೊತೆಯಲ್ಲಿ. ಈ ಕಾರ್ಯಕ್ರಮ ಇದಾದ್ಮೇಲೆ ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಅನ್ನದಾನ ಇದೆ. ಅನ್ನದಾನ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕಂತ ನಾನು ಎಲ್ಲರಲ್ಲಿ